ಆಡ್ತಾರೆ, ಬಟ್ ಫಾರಿನ್ ಪವರ್ ಅಂತಲ್ಲ. ಐ ಥಿಂಕ್ ನನ್ ಕೇಳಿದ್ರೆ ಪಂಜಾಬ್ ಕಿಂಗ್ಸ್ ಇಸ್ ರಿವರ್ಸ್. ತುಂಬಾ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ ತುಂಬಾ ಇದಿಟ್ಟಿದ್ದಾರೆ, ನಂಬಿಕೆ ಇಟ್ಕೊಂಡು ಅವ್ರಿಗೆ ಚಾನ್ಸ್ ಕೊಟ್ಟು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್. ಗುಜರಾತ್ ಅವ್ರು ಹೇಗೆ ಅಂತಂದ್ರೆ, ಗುಜರಾತ್ ಅವ್ರದ್ದು ಒಂಥರ ಅವ್ರ ಪ್ಲಾನಿಂಗ್ ಆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಈವನ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಗಿರ್ಬೋದು, ಗುಜರಾತ್ ಟೈಟನ್ಸ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಕಾಂಬಿನೇಷನ್ಸ್ ಆಡಿಸ್ತಾರೆ. ಅದೊಂದು ಏನಂತ ಅನ್ಬೋದು, ತುಂಬಾ ವ್ಯತ್ಯಾಸ. ಬ್ಯಾಲೆನ್ಸ್ ಇರತ್ತೆ, ಬಟ್ ನಾವು ಜನ ಎಕ್ಸ್ಪೆಕ್ಟ್ ಮಾಡೋ ಬ್ಯಾಲೆನ್ಸ್ ಇರೋದಿಲ್ಲ. ಅಂದ್ರೆ ಜನ ಏನ್ ಬ್ಯಾಲೆನ್ಸ್ ಅಂತ ಅನ್ಕೊಂತಾರೆ ಅದನ್ನ ಡಿಪೆಂಡ್ ಆಗಿ ಅವ್ರು ಮಾಡಲ್ಲ. ಯಾವಾಗ್ಲೂ 1 or 2 ಪ್ಲೇಯರ್ಸ್ ಅನ್ನ ನೀವು ಸರ್ಪ್ರೈಸ್ ಎಲಿಮೆಂಟ್ಸ್ ಇಡ್ತಾರೆ ಯೂಶಲಿ. ಅಂಡ್ ಬೌಲಿಂಗ್ ಮೇಲೆ ತುಂಬಾ ಡಿಪೆಂಡ್ ಆಗುವಂತ ಟೀಮ್ ಅದು ಗುಜರಾತ್. ಗುಜರಾತ್ ಟೈಟನ್ಸ್ ಅವರು. ರಶೀದ್ ಖಾನ್ ಇದನ್ನಲ್ಲ, ಅವನು ಸ್ವಲ್ಪ ಅಡ್ವಾಂಟೇಜ್. ಬಟ್ ನಾಟ್ ಜಸ್ಟ್ ರಶೀದ್ ಖಾನ್, ಒಳ್ಳೆ ಬೌಲಿಂಗ್ ಅಟ್ಯಾಕ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಫ್ರಮ್ ಫಸ್ಟ್ ಸೀಸನ್ ಇಂದಾನು. ಬ್ಯಾಟಿಂಗ್ ಅಲ್ಲಿ ಓಕೆ 2 or 3 ವೆರಿ ಗುಡ್ ಬ್ಯಾಟರ್ಸ್ ಇಟ್ಕೊಂತಾರೆ. ಮಿಡ್ಲ್ ಅಲ್ಲಿ ಓಕೆ 1 or 2 ರೋಲ್ ಬೇಸ್ಡ್ ಬ್ಯಾಟರ್ಸ್ ಅನ್ನು ಇಟ್ಕೊಂತಾರೆ. ಇನ್ನು ಉಳಿದ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇಟ್ಕೊಂತಾರೆ. ಈ ತರ ಡಿಸೈನ್ ಮಾಡ್ಕೊಂಡ್ ಬಂದಿರೋ ಟೀಮ್. ಇನ್ವೇ ಅದು ಸ್ಕ್ವಾಡ್ ಕಂಪೋಸಿಷನ್ ನೋಡುವಾಗ ಮುಂದೆ ಹೋಗೋಣ. ನೆಕ್ಸ್ಟ್ ಮುಳ್ಳನ್ಪುರ್ ಅಲ್ಲಿ ಒಳ್ಳೆ ಹೈ ಸ್ಕೋರಿಂಗ್ ಗೇಮ್ ಗ್ರೌಂಡ್ ಇರ್ಬೋದು, ಅದು ಅನ್ಸುತ್ತೆ. ನೋಡ್ಬೇಕಾದ್ರೆ ಹೇಗೆ ಅಂತ. ಇದು ಸ್ಕ್ವಾಡ್ ಅಲ್ಲಿ ಆಕ್ಚುಲಿ ಲೈಕ್ ಸೂಪರ್ ಕಾನ್ಲಿ ಹೊಸಬ ಆಕ್ಚುಲಿ ಮಾಡ್ತಿದ್ದಾನೆ, ಆಸ್ಟ್ರೇಲಿಯನ್ ಯಂಗನ್ ಅಂತ. ಅದೇ ಲಾಸ್ಟ್ ಇಯರ್ ಜೋಶ್ ಇಂಗ್ಲಿಸ್ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಂಬರ್ 3 ಅಲ್ಲಿ ಆಡಿಸ್ತೀವಿ ಅಂತ. ಅಂದ್ರೆ ಡಿಪೆಂಡಿಂಗ್ ಆನ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಓಪನರ್ಸ್ ಪ್ರಭ್ ಸಿಮ್ರನ್ ಅಂಡ್ ಪ್ರಿಯಾಂಶ್ ಶಾರ್ಯ. ಲೆಫ್ಟ್ ಹ್ಯಾಂಡರ್ ಹೋದ್ರೆ ಕೂಪರ್ ಕಾನಿಲ್ ಆಡಿಸ್ತಾರೆ. ರೈಟ್ ಹ್ಯಾಂಡರ್ ಪ್ರಭ್ ಸಿಮ್ರನ್ ಔಟ್ ಆದ್ರೆ ಶ್ರೇಯಸ್ ನಂಬರ್ 3 ತರಬಹುದು ಅಂತ ಹೇಳ್ತಿದ್ದಾರೆ. ನೋಡ್ಬೇಕಾದ್ರೆ ಹೇಗಾಗುತ್ತೆ ಅಂತ. ನಂಬರ್ 3 ಅಲ್ಲಿ ಆಡಿಸ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಎನಿವೆ ದಟ್ಸ್ ಅದು ನೋಡೋಣ ವಿಚ್ ಒನ್ ಇಸ್ ಅ ಬೆಟರ್ ಕಾಂಬಿನೇಷನ್ ಅನ್ನೋದು ಸ್ಕ್ವಾಡ್ ಕಂಪೋಸಿಷನ್ ಹೋಗ್ತೀನಿ. ಪ್ರಿಯಾಂಶ್ ಶಾರ್ಯ ಡೆಫಿನೆಟ್ಲಿ ಅಗೇನ್ ಪ್ರಭ್ ಸಿಮ್ರನ್ ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ನೇಮ್ ಮಾಡ್ಕೊಂಡಿರುವಂತ ಪ್ಲೇಯರ್ಸ್, ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಶ್ರೇಯಸ್ ಡೆಫಿನೆಟ್ಲಿ ಶ್ರೇಯಸ್ ಹೀರೋ ಸ್ಟಾರ್ ಎವ್ರಿಥಿಂಗ್. ಲೈಕ್ ಅದು ಒಂಥರ ಸಿಂಬಲ್ ಆಫ್ ಪಂಜಾಬ್ ಕಿಂಗ್ಸ್ ಅಂಬೋದು ಇವಾಗ. ಹೇಗಂತ ಹೇಳೋದು, ಪಂಜಾಬ್ ಕಿಂಗ್ಸ್ಗೆ ಒಂಥರ ಲೈಕ್ ಫೇಸ್ ಆಫ್ ದ ಫಾರಿನ್ ಪ್ಲೇಯರ್ ಅಂತ ಏನ್ ಕೇಳಿದ ಗೊತ್ತಾ. ಆಕ್ಚುಲಿ ಸ್ಟೋನಿಸ್ ತುಂಬಾ ಫಿನಿಶಿಂಗ್ ಸಖತ್ತಾಗಿ ಕೊಡ್ತಿದ್ದಾನೆ ಅವನು. ಒಂಥರ ಅದಕ್ಕೆ ಅವರು ನಾನ್ ನೋಡ್ದಂಗೆ ಅವರು ಸಖತ್ ಒಂಥರ ರನ್ಸ್ ಬರೋದೇ ಅಂತ ಮಿಡ್ಲ್ ಆರ್ಡರ್ ಅಲ್ಲಿ ಸಖತ್ ಬರುತ್ತೆ ಇವ್ರಿಗೆ ಪಂಜಾಬ್ ಕಿಂಗ್ಸ್. ಸ್ಟೋನಿಸ್ ಅಂಡ್ ಶಶಾಂಕ್ ಸಿಂಗ್ ಅವರಿಬ್ರು ಒಳ್ಳೆ ಸ್ಟ್ರಾಂಗ್ ಮಿಡ್ಲ್ ಆರ್ಡರ್ ಇದೆ ಅವರಿಬ್ರಿಂದ. ಅಂಡ್ ಯುಜನ್ ಚಹಲ್ಗೆ ತುಂಬಾ ಹೆವಿ ಬಿಫೋರ್ ಲಾಸ್ಟ್ ಆಕ್ಷನ್ ಅಲ್ಲ, ಹಿಂದಿನ ಪ್ರೀವಿಯಸ್ ಇಯರ್ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿದ್ರು. ಓಕೆ ಸುಮಾರು ಆವರೇಜ್ ಸೀಸನ್ ಅಂತ ಅನ್ಬೋದು ಚಾನ್ಸ್ ಸ್ಟ್ಯಾಂಡರ್ಡ್ಸ್ಗೆ. ಬಟ್ ಐ ಥಿಂಕ್ ಹೀಲ್ ಕಮ್ ಬ್ಯಾಕ್ ಈ ವರ್ಷ. ಅದು ಐ ಥಿಂಕ್ ಈಸ್ ಗಿವನ್ ಅಪ್ ಸ್ಮೋಕಿಂಗ್ ಡ್ರಿಂಕಿಂಗ್ ಎಲ್ಲ ಬಿಟ್ಟು ಈಸ್ ಕಮಿಂಗ್ ಬ್ಯಾಕ್ ಫ್ರಮ್ ಲೈಕ್ ರಿಫ್ರೆಶ್ಡ್ ಮೈಂಡ್ ಸೆಟ್. ಇಲ್ಲಿ ಲಾಕಿ ಫರ್ಗ್ಯೂಸನ್ ಇನಿಷಿಯಲಿ ಕೆಲವು ಮ್ಯಾಚಸ್ ಅವೈಲೇಬಲ್ ಇರಲ್ಲ ಬಿಕಾಸ್ ರೀಸೆಂಟ್ ಆಗಿ ಮಗು ಆಗಿದೆ ಅವ್ರಿಗೆ. ಇದರಲ್ಲಿ ಗುಜರಾತ್ ಅಲ್ಲಿ ಗಿಲ್ಲು ಬಟ್ಲರ್ ಸಕ್ಕತ್ತಾಗಿ ಬರುತ್ತೆ. ಮತ್ತೆ ಇಲ್ಲ ಐ ಥಿಂಕ್ ರಿವರ್ಸ್ ಆಗತ್ತೆ ಸತಿ. ಐ ಥಿಂಕ್ ಬಟ್ಲರ್ ಓಪನಿಂಗ್ ಕಳ್ಸಲ್ಲ ಬಿಕಾಸ್ ಸಾಯಿ ಸುದರ್ಶನ್ ಪ್ರೀವಿಯಸ್ ಇಯರ್ ಆರೆಂಜ್ ಕ್ಯಾಪ್ ತಗೊಂಡಿದ್ದ. ಸೊ ಓಪನಿಂಗ್ ಪೇರ್ ಸಾಯಿ ಸುದರ್ಶನ್ ಅಂಡ್ ಗಿಲ್. ಬಟ್ಲರ್ ವಿಲ್ ಕಮ್ ಅಟ್ ನಂಬರ್ 3. ಓಪನಿಂಗ್ ಸಿಕ್ಕೊಡಲ್ಲ ಬಟ್ಲರ್. ಐ ಥಿಂಕ್ ಶುಭನ್ ಗಿಲ್ ಬಟ್ಲರ್ ಇಲ್ಲ ಸಾಯಿ ಸುದರ್ಶನ್ ಬರ್ಬೋದು. ಶುಭನ್ ಗಿಲ್ ಇಲ್ಲ ಸಾಯಿ ಸುದರ್ಶನ್. ಬಟ್ಲರ್ ವಿಲ್ ಕಮ್ ಅಟ್ 3. ಅದು ಗಿಲ್ ಕೂಡ ಕನ್ಫರ್ಮ್ ಮಾಡಿದ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಹೌದಾ? ಓಕೆ ಮಿಸ್ ಆಯ್ತು. ಮತ್ತೆ ಇದರಲ್ಲಿ ರಶೀದ್ ಖಾನ್ ಸರತ್ ಮಾಡ್ತಾನೆ. ಈವನ್ ಸ್ಕೋರ್ ಜಾಸ್ತಿ ಆಗ್ತಿದ್ದನು ಆಕ್ಚುಲಿ ಈವನ್ ಓವರ್ ಅಲ್ಲಿ ಸಮ್ಮೋ ಇಟ್ ಫುಲ್ ಕಡಿಮೆ ಆಗ್ಬಿಡ್ತದೆ ಆಕ್ಚುಲಿ ಸ್ಕೋರ್. ರೀಸೆಂಟ್ಲಿ ಲಾಸ್ಟ್ ಅದು ಬ್ಯಾಕ್ ಇಂಜುರಿ ಆದಾಗಿಂದ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಸ್ವಲ್ಪ ಡೌನ್ ಅಲ್ಲಿ ಇದ್ದಾನೆ. ಲಾಸ್ಟ್ ಇಯರ್ ಅಗೇನ್ ಹಿ ನಾಟ್ ಹ್ಯಾವ್ ಅ ಗುಡ್ ಸೀಸನ್. ಸೊ ಬ್ಯಾಕ್ ಇಂಜುರಿ ಆದಾಗಿಂದ ದ ಸ್ಪೀಡ್ ಆಫ್ ಹಿಸ್ ಡೆಲಿವರೀಸ್ ಹ್ಯಾವ್ ಕಮ್ ಡೌನ್. ಅದರಿಂದ ಬೌಲಿಂಗ್ ಲಾಸ್ಟ್ ಕೆಲವು ತಿಂಗಳು ಇಸ್ ನಾಟ್ ಹ್ಯಾವಿಂಗ್ ಗುಡ್ ಟೈಮ್. ಬಟ್ ಹೀಸ್ ಟೇಕನ್ ಅ ಗುಡ್ ಬ್ರೇಕ್ ನಾವು. ಒಂದು 5-6 months ಒಳ್ಳೆ ಬ್ರೇಕ್ ತಗೊಂಡು ರಿಫ್ರೆಶ್ ಆಗ. ಆರ್ ಅಶ್ವಿನ್ ಯಾವುದೋ ಒಂದು ಇದರಲ್ಲಿ ವಿಡಿಯೋ ಹೇಳ್ತಾ ಇತ್ತು, ರಶೀದ್ ಖಾನ್ ಹ್ಯಾಸ್ ಐ ಥಿಂಕ್ ಇಸ್ ಟೇಕನ್ ಅ ಬ್ರೇಕ್, ಮೆಂಟಲಿ ಚಾರ್ಜ್ ಅಪ್ ಆಗಿ ಬಂದಿದ್ದಾರೆ ಈ ಸತಿ ಅಂತ.
ಸೊ ನೋಡ್ಬೇಕು ಹೇಗೆ ಪರ್ಫಾರ್ಮ್ ಮಾಡ್ತಾರೆ IPL ಈ ಸೀಸನ್ ಅಂತ. ಬಟ್ ಇನ್ನೊಂದು ಸಿರಾಜು ರಬಾಡ ಪ್ರಸಿದ್ಧಿ. ಡೆಫಿನೆಟ್ಲಿ ಒಳ್ಳೆ ಟ್ರಯೋ 3 ಜನ. ಅಂಡ್ ಇದಕ್ಕೆ ಆಡ್ ಮಾಡ್ಬೇಕು ಅಂತ ಈ ಸತಿ ಜೇಸನ್ ಹೋಲ್ಡರ್ ಪರ್ಚೇಸ್ ಮಾಡಿದ್ರು ಆಕ್ಷನ್ ಅಲ್ಲಿ. ಓಕೆ. ರಬಾಡನ್ ರೀಪ್ಲೇಸ್ ಮಾಡ್ತಾನ ಹೋಲ್ಡರ್ ಅಥವಾ ರಬಾಡ ಪ್ಲಸ್ ಹೋಲ್ಡರ್ ಇಬ್ರು ಸ್ಟ್ರಾಂಗ್. ಆಡ್ತಾರೆ. ಎಕ್ಸ್ಟ್ರೀಮ್ಲಿ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಅನ್ಬೋದು. ಡೆಫಿನೆಟ್ಲಿ ಸಿರಾಜ್, ರಬಾಡ, ಪ್ರಸಿದ್, ಈಗ 4 ಜನ ಪೇಸರ್ಸ್ ಆಡಿಸ್ಬಿಟ್ರೆ, ಸಿರಾಜ್, ರಬಾಡ, ಪ್ರಸಿದ್ ಕೃಷ್ಣ 4 ಜನ ಆಡಿಸ್ಬಿಟ್ರೆ ಒನ್ ಆಫ್ ದಿ ಬೆಸ್ಟ್ ಪೇಸ್ ಅಟ್ಯಾಕ್ಸ್ ಇನ್ ದ ಟೂರ್ನಮೆಂಟ್ ಅನ್ಬೋದು. ಕರೆಕ್ಟ್. ರಾಹುಲ್ ಇವನ್ ಚಹರ್, ತಿವಾಟಿಯಾ, ಗ್ಲೆನ್ ಫಿಲಿಪ್ಸ್ ಕೂಡ ಚೆನ್ನಾಗಿದ್ದಾನೆ. ಅವನು ಸಖತ್ತು ಗ್ಲೆನ್ ಆಕ್ಚುಲಿ. ಸಿಗ್ತಾ ಇಲ್ಲ. ಬಟ್ ಅಗೇನ್ ಇವತ್ತು ಕೂಡ ಅದೇ ನೋಡ್ಬೇಕು ಹೇಗೆ ಅಂತ. ನಂಬರ್ ಮಿಡ್ಲ್ ಆರ್ಡರ್ ಏನಾದ್ರು ಆಡಿಸ್ತಾರ ಅಥವಾ ಆಕ್ಚುಲಿ ನನಗೆ ಅನ್ಸೋ ಪ್ರಕಾರ ಈ ತರ ಪ್ಲೇಯರ್ ಒಬ್ಬ ಇರ್ಬೇಕು. ಒಂಥರ ಬೇರೆಯವ್ರಿಗೂ ಒಂಥರ ಇನ್ಸ್ಪೈರ್ ಆಗ್ತಾರೆ. ಆಕ್ಚುಲಿ ಒಬ್ಬ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರೆ ಬೇರೆಯವನು ಅದೇ ತರ ಮಾಡ್ತಾರೆ. ಆಕ್ಚುಲಿ ನಾನು RCB ಅಬ್ಸರ್ವ್ ಮಾಡ್ದಂಗೆ ಈಗ ಸಾಲ್ಟ್ ಎಕ್ಸ್ಟ್ರೀಮ್ ಗುಡ್ ಇನ್ ಫೀಲ್ಡಿಂಗ್. ಈಗ ಬೇರೆಯವರು ಅದನ್ನೇ ಫಾಲೋ ಆಗ್ತಿದಾರೆ. ಮೊದ್ಲೆಲ್ಲ RCB ಒಂಥರ ಫೀಲ್ಡಿಂಗ್ ಆ ಲೆವೆಲ್ ಇರ್ಲಿಲ್ಲ ಆಕ್ಚುಲಿ. ಅದು ಮೇ ಬಿ ಇಲ್ಲಿ ಇವ್ರಿಗೆ ಇನ್ನೂ ಅಡ್ವಾಂಟೇಜ್ ಆಗುತ್ತೆ ಅನ್ಕೊಂತಾನೆ. ಯಾಕಂದ್ರೆ ಗ್ಲೆನ್ ಫಿಲಿಪ್ಸ್ ಅಂತೂ ಕ್ರೇಜಿ ಫೀಲ್ಡ್ ಅಲ್ಲ ಅವನು. ಅಲ್ಲ, ಅದು ಫೀಲ್ಡಿಂಗ್ ಇಂಪಾರ್ಟೆಂಟ್ ಅಲ್ಲ ಮ್ಯಾಚ್ ಅಲ್ಲಿ. ಹೌದು, ಡೆಫಿನೆಟ್ಲಿ. ಬಟ್ ಫೀಲ್ಡಿಂಗ್ ಒಂದಕ್ಕೂ ಸ್ಟಾರ್ಟ್ಸಕ್ ಆಗಲ್ಲ. ಬಟ್ ಎನಿವೆ ಹೀಸ್ ಆಲ್ಸೋ ಗುಡ್ ಬ್ಯಾಟರ್ ಇಲ್ಲ ಕಣ, ಆಲ್ಸೋ. ಸಖತ್ ತುಂಬಾ ಸಲ ಬೌಂಡ್ರೀಸ್ ನಿಲ್ಸಿದಾನು ಗ್ಲೆನ್ ಫಿಲಿಪ್ಸ್. ನಾಟ್ ಜಸ್ಟ್ ಬೌಂಡ್ರಿ ಸಿನ್ಸ್, ಸಮ್ ಆಫ್ ದಿ ಕ್ಯಾಚಸ್, ಅದು ಕ್ಯಾಚಸ್ ಆಫ್ ದ ಸೆಂಚುರಿ ಅಂತ ಹಿಡಿದಿದ್ದಾನೆ. ಇಲ್ಲ, ಈಸ್ ವಂಡರ್ಫುಲ್ ಫೀಲ್ಡರ್, ಪ್ರಾಬ್ಲಿ ವರ್ಲ್ಡ್ಸ್ ಬೆಸ್ಟ್ ಫೀಲ್ಡರ್ ಕರೆಂಟ್ಲಿ ಅನ್ಬೋದು. ಮತ್ತೆ ಹೆಡ್ ಟು ಹೆಡ್ ಟೋಟಲ್ 6 ಮ್ಯಾಚ್ ಅಲ್ಲಿ ಒಂಥರ ಸೇಮ್ 3 PBSಗೆ PP ಪಂಜಾಬ್ 3 ಗುಜರಾತ್ ವಿನ್ ಆಗಿದೆ. ಸಕ್ಕದ ಎಲ್ಲ ಆಲ್ಮೋಸ್ಟ್ ಫೈನಲ್ ಓವರ್ ಥ್ರಿಲ್ಲರ್ಸ್ ಆಗಿದೆ. ಯಾರು ಗೆಲ್ತಾರೆ ಅಂತ ಹೇಳಕ್ಕೆ ಆಗ್ತಾರ. ಅಂದ್ರೆ ಬ್ಯಾಲೆನ್ಸ್ ವಿ ಕಾಂಟ್ ಪ್ರಿಡಿಕ್ಟ್ ಆಲ್ಸೋ ಆಕ್ಚುಲಿ ಈ ಇಬ್ರು ಟೀಮ್ ಅಲ್ಲಿ ಹಿಂಗಾಗುತ್ತೆ ಏನು ಅಂತ ಗೊತ್ತಾಗಲ್ಲ. ಐ ಥಿಂಕ್ ಆಲ್ಸೋ ಟೀಮ್ಸ್ ಆಲ್ಸೋ ವೆರಿ ಡಿಫ್ರೆಂಟ್ ಆಗಿ ಕಂಪೋಸ್ ಆಗಿರೋಂಥ ಟೀಮ್ಸ್. ಸ್ಕ್ವಾಡ್ ಕಂಪೋಸಿಷನ್ ಕೂಡ ವೆರಿ ಡಿಫ್ರೆಂಟ್ ಸ್ಟೈಲ್ಸ್. ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಮತ್ತೆ ನೆಕ್ಸ್ಟ್ ಇದು ಪ್ಲೇಯಿಂಗ್ 11 ಅದೇ ನಾವ್ ಆಗ್ಲೇ ಮಾತಾಡ್ಕೊಂಡಂಗೆ ಪ್ರಿಯಾಂಶ್ ಪ್ರಭ್ ಸಿಮ್ರನ್, ಕೂಪರ್ ಕಾನ್ಲಿ 3 ಅಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಶ್ರೇಯಸ್ ಅಯ್ಯರ್ 4, ಐ ಥಿಂಕ್ 5 ನೆಹಾಲ್ ಬದರ್ ಕಳಿಸಿ. ಸ್ಟೋನಿಸ್ 6 ಅಥವಾ ಸ್ಟೋನಿಸ್ 7, ಶಶಾಂಕ್ ಸಿಂಗ್ ಅಟ್ 6, ಮಾರ್ಕೋ ಯಾನ್ಸನ್, ಹರ್ಷದೀಪ್ ಸಿಂಗ್, ಯುಜ್ವೇಂದ್ರ ಚಹಲ್, ಝೇವಿಯರ್ ಬಾರ್ಟ್ಲೆಟ್ ಸಿಗ್ಬೋದು ಮ್ಯಾಚಸ್. ನೋಡೋಣ ಝೇವಿಯರ್ ಬಾರ್ಟ್ಲೆಟ್ ಆಡಿಸ್ತಾರ ಅಥವಾ ಈಗ ಇಂಪ್ಯಾಕ್ಟ್ ಹರ್ಪ್ರೀತ್ ಬೌಲಿಂಗ್ ಚೆನ್ನಾಗಿ ಆಡ್ತಾನಲ್ಲ. ಡೆಫಿನೆಟ್ಲಿ ಐ ಥಿಂಕ್ ನಾನು ಕೇಳಿದ ಹರ್ಪ್ರೀತ್ ಬ್ರಾರ್ ಖಂಡಿತ ಆಡಿಸ್ಲೇಬೇಕು. ಅಟ್ಲೀಸ್ಟ್ ಇಂಪ್ಯಾಕ್ಟ್ ಆಗಿ ಆಡಿಸ್ತಾನೆ ಅನ್ಕೊಂತೀನಿ ನಾನು. ಹೌದು, ಯಾಕಂದ್ರೆ ಚಹಲ್ ಅಂಡ್ ಹರ್ಪ್ರೀತ್ ಬ್ರಾರ್ ಇಬ್ರನ್ನು ಆಡ್ಸಿದ್ರೆ ಒಳ್ಳೆ ಸ್ಪಿನ್ ಕಾಂಬಿನೇಷನ್ ಆಗುತ್ತೆ ಅವ್ರಿಬ್ರು ಟೈಟ್ ಇದರಲ್ಲಿ. ಪ್ಲಸ್ 12 ಪ್ಲೇಯರ್ಸ್ ಇರೋದ್ರಿಂದ ನೀನ್ ಇದ್ರಲ್ಲಿ ಇದಾಕಿರೋದು. ನನ್ನ ಒಪಿನಿಯನ್ ಕೇಳೋದಾದ್ರೆ ಶ್ರೇಯಸ್ ಅಯ್ಯರ್ 3 ಅಲ್ಲೇ ಕಳಿಸಿ, 4 ಅಲ್ಲಿ ವದೇರಾ ಆಡಿಸಿ ಲಾಸ್ಟ್ ಇಯರ್ ತರ. ಕೂಪರ್ ಖಾನ್ ಅಲ್ಲಿ ಬದಲು ಅಜ್ಮತುಲ್ಲಾ ಒಮರ್ ಸಲಾನ್ ಬೇಕಾದ್ರೆ 5 ಆಡಿಸ್ಬೋದು. ಅದು ಒಂದು ಆಪ್ಷನ್ ಇದೆ. ನೋಡ್ಬೇಕು ಅದೇ ಹೇಗಾಗುತ್ತೆ ಅಂತ. ಬಿಕಾಸ್ ಅಜ್ಮತುಲ್ಲಾ ಒಮರ್ ಸಲಾನ್ ಆಡಿಸಿದ್ರೆ ಓಪನಿಂಗ್ ಬೌಲಿಂಗು ಮಾಡ್ತಾನೆ. ಸೊ ಒಂದು ಬೌಲರ್ ಅಫ್ಘಾನಿಸ್ತಾನ್ ಬೌಲರ್ ಆಲ್ರೌಂಡರ್. ಲಾಸ್ಟ್ ಇಯರ್ ಆಡಿದ್ದ ಕೆಲವು ಮ್ಯಾಚಸ್ ಆಡಿದ್ದ ಪಂಜಾಬ್ ಕಿಂಗ್ಸ್ಗೂ. ನೋಡ್ಬೇಕು ಈ ವರ್ಷ ಹೇಗಾಡ್ತಾರೆ ಅಥವಾ ಕೂಪರ್ ಖಾನ್ ಲೀಗ್ ಇನ್ನೊಂದು ಏನಂದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಬೌಲಿಂಗ್ ಮಾಡಬಾರ್ದು ಅಂತ, ಓನ್ಲಿ ಬ್ಯಾಟಿಂಗ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಕೂಪರ್ ಖಾನ್ ಅಂದ್ರೆ ಬೋಲ್ಸ್ ಲೆಫ್ಟ್ ಆನ್ ಸ್ಪಿನ್ ಆಲ್ಸೋ, ಬಟ್ ಈಗ ಸ್ಪಿನ್ ಯೂಸ್ ಮಾಡ್ಕೋಬೇಡಿ, ಸ್ಪಿನ್ ಬೌಲಿಂಗ್ ಮಾಡಿಸ್ಬೇಡಿ ಅವನ ಹತ್ರ ಅಂತ ಹೇಳಿದ್ದಾರೆ. ಸೊ ಈಗ ಬರೀ ಬ್ಯಾಟರ್ ಆಗಿ ಆಡಿಸ್ಬೇಕು. ಅದೇ ಪರವಾಗಿಲ್ಲ. ಒಮರ್ ಸಲಾನ್ ಆಡಿಸಿದ್ರೆ ಬ್ಯಾಟಿಂಗ್ ಪ್ಲಸ್ ಬೌಲಿಂಗ್ ಎರಡೂ ಸಿಗತ್ತೆ. ಸೊ ಮಾರ್ಕೋ ಯಾನ್ಸನ್ ಒಳ್ಳೆ ಓಪನಿಂಗ್ ಆಲ್ರೆಡಿ ಇದರಲ್ಲಿ ಬೌಲಿಂಗ್ ಚೆನ್ನಾಗೇ ಇದೆ. ಮೇ ಬಿ ನೀನ್ ಹೇಳ್ದಂಗೆ ಫಸ್ಟ್ ಬ್ಯಾಟಿಂಗ್ ಇರ್ತದಂದ್ರೆ ಇಲ್ಲಿ ಬ್ಯಾಟರ್ಸ್ ಜಾಸ್ತಿ ಜನ ಇರ್ತಾರೆ. ಫಸ್ಟ್ ಬೌಲಿಂಗ್ ಸಿಕ್ಕಿದ್ರೆ ಮೇ ಬಿ ಬೌಲಿಂಗ್ ಅಲ್ಲಿ ಹಾಕೋಬಹುದೇನೋ, ಹೇಳಕ್ ಹೋಗಲ್ಲ. ಡಿಪೆಂಡ್ಸ್, ಮೇ ಬಿ ಆಟ ಯಾವ ಕಡೆ ಹೆಂಗ್ ನಾಡುತ್ತೋ ಆತರ ಚೇಂಜ್ ಮಾಡ್ಕೊಂತಾರೆ ಇವರು. ಇನ್ನೊಂದು ಗುಜರಾತ್ ಅಲ್ಲಿ ಇದು ಸಖತ್ ಟೀಮು. ಶುಭ್ಮನ್ ಗಿಲ್ಲು, ಬಟ್ಲರ್ ಓಪನಿಂಗ್ ಬರ್ತಾನೆ. ಇಲ್ಲ ಬಟ್ಲರ್ 3 ಅಲ್ಲಿ ಬರ್ತಾನೆ, ಅದು ರಿವರ್ಸ್ ಆಗುತ್ತೆ.
ಫೋರ್ ಅಲ್ಲಿ ವಾಷಿಂಗ್ಟನ್ ಸುಂದರನ್ ಆಡಿಸಬಹುದು ಅಂತ ಟಾಕ್ಸ್ ನಡೀತಾ ಇದೆ. ಸೊ ವಾಷಿಂಗ್ಟನ್ ಸುಂದರನ್ ಫೋರ್ ಅಲ್ಲಿ ಆಡಿಸಿ ಫಿಲಿಪ್ಸ್ ಅನ್ನ ಫೈಲ್ ಆಡಿಸೋ ಚಾನ್ಸಸ್ ಇದೆ. ಯಾಕಂದ್ರೆ ವಾಷಿಂಗ್ಟನ್ ಓಕೆ. ಸುಂದರ್ಸ್ ಬ್ಯಾಟಿಂಗ್ ಅನ್ನ ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು ಅಂತ ಅದೊಂದು ಏನೋ ಟಾಕ್ ನಡೀತಾ ಇದೆ ಈ ವರ್ಷ. ಯಾಕೆ ಬಿಕಾಸ್ ಲಾಸ್ಟ್ ಇಯರ್ ಎಲ್ಲ ಅವ್ನಿಗೆ ಆಪರ್ಚುನಿಟಿ ಸಿಗ್ಲಿಲ್ಲ ಸರಿಯಾಗಿ. ಸೊ ಇವಾಗ ದ ವಾಂಟ್ ಟು ಮೇಕ್ ಯೂಸ್ ಅಂತ ಅನ್ನೋ ತರ ಇದೆ. ನೋಡ್ಬೇಕು ಈಗ ಅದು ಹೇಗಾಗತ್ತೆ ಅಂತ. ಅಂಡ್ ಸಾರಿ, ಗ್ಲೆನ್ ಫಿಲಿಪ್ಸ್, ರಾಹುಲ್ ತಿವಾಟಿಯಾ, ರಶೀದ್ ಖಾನ್, ನೋ ಬ್ರೇನರ್ಸ್. ಸಾಯಿ ಕಿಶೋರ್ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದ. ಬಟ್ ಈ ಗ್ರೌಂಡ್ ನಲ್ಲಿ ಸಾಯಿ ಕಿಶೋರ್ ಡೆಫಿನೆಟ್ಲಿ ಹಾಕೋಬೇಕು ನಾನು ಕೇಳಿದ್ರೆ. ಬಟ್ ಸಾಯಿ ಕಿಶೋರ್ ಬದಲು ಒಂದು ವೇಳೆ ಏನಾದ್ರು ಅಡಿಷನಲ್ ಫಾಸ್ಟ್ ಬೌಲರ್ ಬೇಕು ಅಂತ ಅನ್ಸಿದ್ರೆ ಅಡಿಷನಲ್ ಫಾಸ್ಟ್ ಬೌಲರ್ ಹೋಗೋ ಚಾನ್ಸಸ್ ಏನಾದ್ರು ಇದೆಯಾ ಅಂತ ಅದೊಂದು ನೋಡ್ಬೇಕು. ದೆನ್ ಸಿರಾಜ್, ಬಟ್ ಪ್ರಸಿದ್ಧ ಕೃಷ್ಣ ಅಂಡ್ ನೀನ್ ಫೈಜುಸ್ ಹೇಳ್ದಂಗೆ ರಬಾದ. ಆಕ್ಚುಲಿ ಸಿರಾಜು, ರಬಾದ, ಪ್ರಸಿದ್ಧ ಇವ್ರು ಆಕ್ಚುಲಿ ಕಂಪಲ್ಸರಿ ಇರ್ತಾರೆ ಅನ್ಸಂಗೆ. ಡೆಫಿನೆಟ್ಲಿ ಇರುತ್ತೆ. ಬಟ್ ಅದೇ ಈಗ ಈ ವರ್ಷ ಆಕ್ಷನ್ ಅಲ್ಲಿ ಜೇಸನ್ ಹೋಲ್ಡರ್ ಪರ್ಚೇಸ್ ಮಾಡಿದ್ದಾರೆ, 7 crores ಅನ್ನ ಕೊಟ್ಟಿದ್ದಾರೆ ಐ ಥಿಂಕ್. ಸೊ ಇನ್ನೊಂದೇನಂದ್ರೆ ಅಷ್ಟು ಪ್ರೈಸ್ ಕೊಟ್ಮೇಲೆ ಇವಾಗ ಬಿಕಾಸ್ ಈಸ್ ಇನ್ ದ ಫಾರ್ಮ್ ಆಫ್ ಹಿಸ್ ಲೈಫ್, ಹೋಲ್ಡರ್ ಇಸ್ ಇನ್ ದ ಫಾರ್ಮ್ ಆಫ್ ಹಿಸ್ ಲೈಫ್. ಅಂದ್ರೆ ಮುಂಚೆ ನೋಡಿದ ಹೋಲ್ಡರ್ ಬೇರೆ, ಇವಾಗ ಹೀಸ್ ಹಿಟ್ಟಿಂಗ್ ಸಿಕ್ಸಸ್ ಅಟ್ ವಿಲ್. ಒಂಥರ ಬೇಕು ಅಂದ್ರೆ ಸಿಕ್ಸ್ ತುಂಬಾ ಒಳ್ಳೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ಕೊಂಡಿದ್ದಾನೆ ರೀಸೆಂಟ್ ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ. ಅಂಡ್ ಬೌಲಿಂಗು ಚೆನ್ನಾಗಿ ಮಾಡ್ತಾನೆ. ಸೊ ಬಿಕಾಸ್ ಆಫ್ ಹಿಸ್ ಫಾರ್ಮ್ ಏನಾದ್ರು ರಬಾಡಾನ್ ರಿಪ್ಲೇಸ್ ಮಾಡಿ ಹೋಲ್ಡರ್ ಆಡಿಸೋ ಚಾನ್ಸಸ್ ಇದೆ, ಅಥವಾ ರಬಾಡಾನು ಪ್ಲಸ್ ಹೋಲ್ಡರ್ ಇಬ್ರು ಇಲ್ಲ ಆಡಿಸೋಣ ಅಂತ ಅಂದ್ರೆ ಆತರ. ಹೇಳಕ್ ಹೋಗಲ್ಲ. ಕುಮಾರ್ ಕುಶಾಗ್ರ ಅಂತ ಹ್ಮ್. ಒಬ್ಬ ಡೊಮೆಸ್ಟಿಕ್ ಅದೇ. ಬ್ಯಾಟರ್ ಇದ್ದಾನೆ. ಈಸ್ ಆಲ್ಸೋ ಕಮಿಂಗ್ ಫ್ರಮ್ ಅ ವೆರಿ ಗುಡ್ ಡೊಮೆಸ್ಟಿಕ್ ಸೀಸನ್. ಸೊ ಕುಮಾರ್ ಕುಶಾಗ್ರನ ಗ್ಲೆನ್ ಫಿಲಿಪ್ಸ್ ಜಾಗದಲ್ಲಿ ಕುಮಾರ್ ಕುಶಾಗ್ರ ಅಂತ ಬ್ಯಾಟ್ಸ್ಮನ್ ಇಂಡಿಯನ್ ಬ್ಯಾಟರ್ ಯೂಸ್ ಮಾಡ್ಕೊಂಡು ರಬಾಡಾ ಪ್ಲಸ್ ಹೋಲ್ಡರ್ ಇಬ್ಬರನ್ನು ಆಡಿಸೋ ಚಾನ್ಸಸ್ ಕೂಡ ಇದೆ. ಅದು ಒಂದು ಕಾಂಬಿನೇಷನ್, ಅದು ಒಂದು ಸಾಧ್ಯತೆ ಇದೆ. ನೋಡ್ಬೇಕು ಇವತ್ತು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಲೈಕ್ ಐ ಸೆಡ್, ಗುಜರಾತ್ ಟೈಟನ್ಸ್ ಅವರು ಕೋಚ್ ಆಶೀಶ್ ನೆಹ್ರಾ ಅಂಡ್ ಅವರು ಥಿಂಕ್ ಟ್ಯಾಂಕ್ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ ಅವರು. ಡಿಫ್ರೆಂಟ್ ಯಾವಾಗ ಕರೆಕ್ಟ್. ಮಾಡಿರೋ ಕಾಂಬಿನೇಷನ್ ಆಡ್ಸೋದು. ಸೊ ಈ ವರ್ಷ ನೋಡ್ಬೇಕು ಹೇಗ್ ಮಾಡ್ತಾರೆ. ಆಕ್ಚುಲಿ ನಾನು ನೋಡ್ದಂಗೆ ಕೋಚಸ್ ಅಲ್ಲಿ ಹ್ಮ್ ಆರ್ ಸಿ ಬಿಗೆ ಯಾವಾಗ ದಿನೇಶ್ ಕಾರ್ತಿಕ್ ಬಂದ ಹ್ಮ್ ಹ್ಮ್ ಅವಾಗಿಂದ ಒಂಥರ ಆಕ್ಚುಲಿ ಇಂಪ್ರೂವ್ ಆಗಿದೆ. ನಾ ಮಿಡ್ಲೆಲ್ಲ ನೋಡ್ತಿರ್ತಾನೆ ಮ್ಯಾಚ್ ಅಲ್ಲಿ, ಒಂದು ಸಖತ್ ಇನ್ವಾಲ್ವ್ ಆಗ್ತಾನಲ್ಲ ಅವನು. ಹ್ಮ್ ಒಂಥರ ಕಾಣಿಸ್ಕೊಂತ, ಈವನ್ ಲೈವ್ ಟಿವಿಯಲ್ಲೆಲ್ಲೂ ಕಾಣಿಸ್ಕೊಂತ ಇರ್ತಾನೆ ಡಿಕ್ಕೆ. ಇದ್ರ ಹ್ಮ್ ಹ್ಮ್ ಈವನ್ ಗುಜರಾತ್ ಅಲ್ಲೂ ನೆಹ್ರಾ ಕೂಡ ಸೇಮ್ ಅದೇ ತರ ಅವನು. ನಾನು ಆಕ್ಚುಲಿ ಇವನ್ ಇದ್ದಾಗ ಹಾರ್ದಿಕ್ ಪಾಂಡೆ IPL ಕ್ಯಾಪ್ಟನ್ ಇದ್ದ. ವಿನ್ನರ್, ಆ ಆ ಟೈಮಲ್ಲಿ ಆಕ್ಚುಲಿ ಲೈಕ್ 50% ಅವನಿಗೆ ಕೊಡ್ಬೇಕು ಒಂಥರ ಹ್ಮ್ ರೆಕಗ್ನೇಷನ್. ಹ್ಮ್ ಹ್ಮ್ ಆಶೀಶ್ ಹ್ಮ್ ನೆಹ್ರಾ ಇಲ್ಲ ಅಂದ್ರೆ ಅದು ಆಕ್ಚುಲಿ ಟೀಮು ಚೆನ್ನಾಗಿತ್ತು, ಬಟ್ ಅವ್ನು ಆಡ್ಸಿದ್ದು ದ ವೇ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ತುಂಬಾ ಇನ್ವಾಲ್ವ್ ಆಗಿರ್ತಾನೆ. ಇನ್ವಾಲ್ವ್ ಆಗಿದ್ದ ಇಂಪಾರ್ಟೆಂಟ್ ಆಯ್ತು ಆಕ್ಚುಲಿ. ಆಕ್ಚುಲಿ ನನಗೂ ಇವಾಗ ಪ್ಲೇಯರ್ ಹೆಂಗಿದ್ರು ನಂಗೆ ಆಕ್ಚುಲಿ ಪ್ಲಾನಿಂಗು ಸ್ಟ್ರಾಟಜಿ ಸಖತ್ ಇಂಪಾರ್ಟೆಂಟ್ ಕಣ. ಅದು ಆಕ್ಚುಲಿ ಹೌದು. ಕೋಚಸ್ ಹೇಳಿದ್ರೆ ಅಥವಾ ಕ್ಯಾಪ್ಟನ್ ಹೇಳಿದ್ರೆ ವರ್ಕ್ ಆಗುತ್ತೆ. ಏನೋ ಹ್ಮ್ ಪ್ಲೇಯರ್ ಚೆನ್ನಾಗಿರೋ ಸ್ಟಾರ್ ಪ್ಲೇಯರ್ ಇದ್ರು ಎಷ್ಟು ಮಾಡಿದ್ರು. ಈಗ ನೋಡ ನಿನ್ನೆ ಮ್ಯಾಚ್ ಅಲ್ಲಿ ಎಷ್ಟು ಕೆಟ್ಟದಾಗಿತ್ತಂದ್ರೆ CSKದು ಪ್ಲಾನ್ ಹೌದು ಇಲ್ಲ, ಏನಿಲ್ಲ, ಏನು ಇಲ್ಲ ಆಕ್ಚುಲಿ. ಹೌದು ಎಲ್ಲ ಹೌದು. ಆ ಆತರ ಐ ಥಿಂಕ್ ಆಕ್ಚುಲಿ ಅದರ ಆಕ್ಚುಲಿ ಆಡಕ್ಕೆ ಬರ್ಬಾರ್ದು ಅದು. ಒಂಥರ ಹೌದು ಆಕ್ಚುಲಿ ಹೌದು. IPL ಫುಲ್ ಸೀರಿಯಸ್ ಆಗಿ ತಗೊಂತಿಲ್ಲ ಅನ್ಸ್ಬಿಡುತ್ತೆ ನೆನ್ನೆ ನೋಡಿದ ಮ್ಯಾಚ್ ಅಲ್ಲಿ. ಏನೋ ನಿನ್ನೆ ಐ ಥಿಂಕ್ ಪ್ಲಾನಿಂಗ್ ಅಲ್ಲಿ ಐ ಥಿಂಕ್ ನಿನ್ನೆ ಅದೇ ಬ್ಯಾಡ್ ಡೇ ಫಾರ್ CSK ಎಲ್ಲ ವಿಧದಲ್ಲೂ. ಹ್ಮ್ ಹ್ಮ್ ನೋಡೋಣ ಒನ್ ನೆಕ್ಸ್ಟ್ ಫ್ಯೂಚರ್ ಗೇಮ್ಸ್ ಅಲ್ಲಿ ಹೇಗೆ ಇಂಪ್ರೂವ್ ಆಗ್ತಾರೆ ಅಂತ. ಓಕೆ. ಮ್ಯಾಚ್ ಇದರಲ್ಲಿ ಕೀ ಪ್ರಿಡಿಕ್ಷನ್. ಬ್ಯಾಟರ್ಸ್ ಶುಭ್ಮನ್ ಗಿಲ್ಲು, ಹರ್ಷದೀಪ್, ಬಾಟ್ಲರ್. ಡೆಫಿನೆಟ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ಶಶಾಂಕ್ ಅಂಡ್ ರಶೀದ್ ಸ್ಟೋನಿಸ್. ಖಾನ್. ಅದೇ. ಓವರ್ಸ್ ಅಲ್ಲಿ ಹರ್ಷದೀಪ್ ಅಂಡ್ ಓಕೆ ಆ ಕಡೆ ಗುಜರಾತ್ ಟೈಟನ್ಸ್ ಡೆತ್ ಬೌಲಿಂಗ್. ಐ ಥಿಂಕ್ ಹೀರೋ ಹೀರೋ ಪಿಕ್ ಪಿಕ್ ಶ್ರೇಯಸ್ ಶ್ರೇಯಸ್. ಫಾರ್ ಪಂಜಾಬ್. ಐ ಥಿಂಕ್ ಶ್ರೇಯಸ್. GT ಕಡೆ ಹಾ ಇವನು ಓಕೆ ಸಾಯಿ ಸುದರ್ಶನ್ ಹೊಡಿತಾನೆ. ಹಾ 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 ಸಾಯಿ ಜಿಟಿ ಸುದರ್ಶನ್, ಇವನು ಬಟ್ಲರ್ ಜಿಟಿ ಕೂಡ ಡೆತ್ ಸಖತ್. ಜಿಟಿ ಡೆತ್ ಬೌಲಿಂಗ್ ಇಸ್ ಅ ಕನ್ಸರ್ನ್ ಅಂತ ಹೇಳ್ತಿದ್ಯಾ ನೀನು? ಓಕೆ. ಹ್ಮ್. ಅದೇ ಹೋಲ್ಡರ್ ಹಾಕೊಂಡ್ರೆ ಡೆತ್ ಬೌಲಿಂಗ್ ಏನಾದ್ರು ಇದ್ ಸಿಗತ್ತೆ. ಹ್ಮ್ ಇಲ್ಲ ಕಣ, ಅವ್ರು ಆಕ್ಚುಲಿ ಲಾಸ್ಟ್ ಸಖತ್ ಆಡ್ತಾರೆ ಅವರು. ಫಾಸ್ಟ್ ಬೌಲರ್ಸ್ ಅವರು ಹ್ಮ್ ಇವನ್ ಹ್ಮ್ ಹ್ಮ್ ಕಂಟ್ರೋಲ್ ಮಾಡ್ತಾರೆ. ಒಂಥರ ಅನ್ಎಕ್ಸ್ಪೆಕ್ಟೆಡ್ ಬೌಲಿಂಗ್ ಇರ್ತವ್ರು ಒಂದೊಂದ್ಸಲ. ಹ್ಮ್ 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 ಅದಕ್ಕೆ ಹ್ಮ್ ಹ್ಮ್ ವಿನ್ನರ್ ಓಕೆ. ನಾನು ಪಂಜಾಬ್ ವಿನ್ ಆಗುತ್ತೆ ಅಂತಿದ್ದೀನಿ. ಆಕ್ಚುಲಿ ಇವನ್ ಗುಜರಾತ್ ಟೀಮ್ ಬ್ಯಾಲೆನ್ಸ್ ಆಗಿದ್ರು ಹ್ಮ್ ಹ್ಮ್ ವಿನ್ನರ್ ಯಾಕೋ ನನಗೆ ಇವರೇ ವಿನ್ ಆಗ್ತಾರೆ ಅನ್ಸ್ತಾ ಇದೆ ಆಕ್ಚುಲಿ, ಶ್ರೇಯಸ್ ಅಯ್ಯರ್. ಹ್ಮ್ 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 ಯಾಕಂದ್ರೆ ಓಕೆ.
ಫುಲ್ ಫಾರ್ಮಲ್ ಇದ್ದಾನೆ ಶ್ರೇಯಸ್ ಅಯ್ಯರ್. ಕೆಲವುದು ನೀನು ಅವಾಗ್ಲೇ ನೋಡ್ದಂಗೆ ಆಕ್ಚುಲಿ ತುಂಬಾ ಜನ ಮ್ಯಾಚಸ್ ಚೇಂಜ್ ಆಗಿದ್ದಾರೆ. ಮತ್ತೆ ಪ್ಲಾನಿಂಗ್ ಅಲ್ಲಿ ಹಾಕಿದ್ರೆ ಬೌಲಿಂಗ್ ಅಲ್ಲೂ ಚಹಲ್ ಬಂದಿದ್ದಾನೆ. ಆ, ಹ್ಮ್ 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 ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಅದೇ ಆಲ್ಮೋಸ್ಟ್ ಲೈಕ್ 50-50%. ಬಟ್ ನಂದು 52% ಶ್ರೇಯಸ್ ಅಯ್ಯರ್. ಓಕೆ. ನನ್ನ ಆ, ಪ್ರಕಾರ ಐ ಥಿಂಕ್ 50 ಅಂತ ಹೇಳ್ತೀನಿ. ಯಾಕಂದ್ರೆ ಓಪನಿಂಗ್ ಅಲ್ಲಿ ಟಾಪ್ ಆರ್ಡರ್ ಜಿ ಟಿ ಇಸ್ ಅಹೆಡ್, ಮಿಡ್ಲ್ ಆರ್ಡರ್ ಪಂಜಾಬ್ ಇಸ್ ಅಹೆಡ್, ಬೌಲಿಂಗ್ ಅಲ್ಲಿ ಐ ಥಿಂಕ್ ಎರಡು ಈಕ್ವಲಿ ಟೈಡ್ ಅನ್ಸುತ್ತೆ, ಅಥವಾ ಮೇ ಹ್ಮ್. ಬಿ ಸ್ಲೈಟ್ಲಿ ಅಹೆಡ್ ಅಂತ ಹೇಳ್ತೀನಿ. ಐ ಥಿಂಕ್ 50 ಅಂತೀನಿ, ಅಥವಾ ಮೇ ಬಿ 51. ಐ ವಾಂಟ್ ಗಿವ್ ಇಟ್ ಟು ಗುಜರಾತ್ ಟೈಟನ್ಸ್ ಅನ್ಸ್ತಾ ಇದೆ ಟುಡೇ. ಹೌದಾ. ಈ ಒಂದು ಪಂಜಾಬ್ ಒಂದು ಅಡ್ವಾಂಟೇಜ್ ಏನಂದ್ರೆ ಬ್ಯಾಟಿಂಗ್ ಡೆಪ್ತ್ ಜಾಸ್ತಿ ಇದೆ. ಸೊ ಅಂಡ್ ದೇ ಹ್ಮ್. ಮೇಕಪ್ ವಿತ್ ಬೌಲಿಂಗ್ ಅನ್ನ ದೇ ಮೇಕಪ್ ವಿತ್ ಮೋಸ್ಟ್ಲಿ ಆಲ್ರೌಂಡರ್ಸ್ ಇಟ್ಕೊಂಡೆ ಬೌಲಿಂಗ್ ಅನ್ನು ಮಾಡಿಸ್ತಾ ಇದ್ದಾರೆ. ಹ್ಮ್. ಐ ಥಿಂಕ್ ಇಫ್ ಟಾಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಈಗ ಏನಾಗಿದೆ ಅಂದ್ರೆ 3 ಗೇಮ್ಗಳು ತುಂಬಾ ಟಾಸ್ ಮೇಲೆ ಡಿಪೆಂಡೆಂಟ್ ಆಗ್ಬಿಟ್ಟಿದೆ. ಸೊ ಟಾಸ್ ವಿಲ್ ಆಲ್ಸೋ ಬಿ ಕ್ರೂಷಿಯಲ್. ಯಾರು ಟಾಸ್ ಗೆದ್ರೆ ಅವ್ರು ಚೇಸಿಂಗ್ ತಗೊಂತಾ ಇದ್ದಾರೆ ಈಗ. ಸೊ ನೋಡೋಣ ಏನಾಗ್ಬೋದು ಅಂತ. ಐ ಥಿಂಕ್ ಟಾಸ್ ವಿಲ್ ಬಿ ಲಿಟಲ್ ಬಿಟ್ ಕ್ರೂಷಿಯಲ್ ಅನ್ಸ್ತದೆ. ಟಾಸ್ ಇಲ್ಲ ಅಂದಿದ್ರೆ ಮೇ ಬಿ ನಾವು ಎಕ್ಸ್ಪೆಕ್ಟ್ ನಾವು ಕೊಡೋ ಪ್ರಿಡಿಕ್ಷನ್ಗೆ ಇನ್ ಸ್ವಲ್ಪ ವರ್ತ್ ಇರ್ತಿತ್ತು. ಈಗ ಏನಾಗ್ತಿದೆ ಅಂದ್ರೆ ನಾವ್ ಏನೇ ಪ್ರಿಡಿಕ್ಷನ್ ಕೊಟ್ರು ಟಾಸ್ ಒಂದರಿಂದ ಅದು ಬ್ಯಾಲೆನ್ಸ್ ಚೇಂಜ್ ಆಗ್ಬಿಟ್ಟಿದೆ. ಒಂದು 10-20% ಎಫೆಕ್ಟ್ ಟಾಸೇ ಚೇಂಜ್ ಆಗುತ್ತೆ. ಈಗ ನಾನು 50-50 ಅಂತ ಹೇಳಿದ್ರು ಕೂಡ 10% ಯಾರು ಟಾಸ್ ಗೆದ್ರೆ ಅವ್ರಿಗೆ ಅಡಿಷನ್ ಹೋಗ್ಬಿಡ್ತಾ ಇದೆ. ನಾನು ನೆನ್ನೆ ಕೂಡ ಮೇ ಬಿ ಸ್ಯಾಮ್ಸಂಗ್ ಮೇಲೆ ಸಖತ್ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಆಕ್ಚುಲಿ. ಬಟ್ ಅವ್ನು ಆಡ್ಲೇ ಇಲ್ಲ ಅದು ಆಕ್ಚುಲಿ. ಅವನು ಆಡ್ಲಿಲ್ಲ. ಒಂದು ಸಿ ಎಸ್ ಕೆ ನನ್ಗೆ ಗೊತ್ತು ಮೇ ಬಿ ಅವನು ಹೀರೋಸಮ್ ತೋರ್ಸ್ರು, ಬಟ್ ಸ್ಟ್ರಾಂಗ್ ಆರ್ ಇತ್ತು. ಬಟ್ ನೋಡೋಣ ವೆಲ್ ಇವತ್ತು ಬ್ಯಾಲೆನ್ಸ್ ಏನಾಗುತ್ತೆ. ಒಳ್ಳೆ ಬ್ಯಾಲೆನ್ಸ್ ಟೀಮ್ ಇತ್ತು ಇವತ್ತು. ಐ ಥಿಂಕ್ ಹಾ. ಎರಡೂ ಕಡೆ ಚೆನ್ನಾಗಿದೆ. ಅದೇ ಗುಜರಾತ್ ಅವ್ರು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಅದೊಂದು ಐ ಥಿಂಕ್ ನಾನು ಸ್ವಲ್ಪ ಕ್ಯೂರಿಯಸ್ ಆಗಿದ್ದೀನಿ. Okay. ಕಾತರವಾಗಿದ್ದೀನಿ ನೋಡ್ಬೇಕು ಹೇಗೆ ಯಾವ ಟೀಮ್ ಅನ್ನು ಸೆಲೆಕ್ಟ್ ಹ್ಮ್. ಮಾಡ್ತಾರೆ 11 ಆಫ್ 12 ಅಂತ. ಗುಜರಾತ್ ಟೈಟನ್ಸ್ ಸಾಲ್ವೆ ಯಾವತ್ತು ನಾನು ಅನ್ಕೊಂಡಿರೋದಕ್ಕಿಂತ ಒಂದೆರಡು ಪ್ಲೇಯರ್ಸ್ ಆ ಕಡೆ ಈ ಕಡೆನೇ ನಡೆಯುತ್ತೆ. ಯಾವ ಅಂದ್ರೆ ಎಕ್ಸಾಕ್ಟ್ ಗೆಸ್ ಮಾಡಕ್ ಆಗ್ತಾ ಇಲ್ಲ ನಾನು. ಸೊ ದೇ ಆಲ್ವೇಸ್ ಸರ್ಪ್ರೈಸ್ ವಿತ್ ಸೆಲೆಕ್ಷನ್ಸ್. ಸೊ ಈ ಸತಿ ಏನ್ ಮಾಡಿದಾರೋ ನೋಡ್ಬೇಕು. ಮೇ ಬಿ ಅವರು ಗೇಮು ಮತ್ತೆ ಸ್ಟೇಡಿಯಮ್ಮು ಎಲ್ಲಾನು ಒಂಥರ ಪ್ಲಾನ್ ಆಗ್ತಾರೆ ಮಾಡ್ತಾರೆ. ಅವರು. ಹೌದು. ಅಶೋಕ್ ಮತ್ತೆ ಅಶೋಕ್ ಶರ್ಮಾ ಅಂತ ಆಪ್ಷನ್ ಅಲ್ಲಿ ಅಶೋಕ್ ಶರ್ಮಾ ಅಂತ ಒಬ್ಬ ಪೇಸ್ ಬೌಲರ್ ನ ಪರ್ಚೇಸ್ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಕ್ವಿಕ್ ಓಕೆ. ಬೌಲರ್, ತುಂಬಾ ಫಾಸ್ಟ್ ಬೌಲರ್. ಬಟ್ ಹಾಗೆ ಸ್ವಲ್ಪ ಒಡ್ಸ್ಕೊಳ್ಳೋದು ಚಾನ್ಸಸ್ ಇದೆ. ಬಟ್ ತುಂಬಾ ವೇಗವಾಗಿ ಹಾಕುವಂತ ಬೌಲರ್. ಹ್ಮ್. ನೋಡ್ಬೇಕು ಈಗ ಅವ್ರಿಗೆ ಏನಾದ್ರು ಆಡಿಸ್ತಾರೆ ಇವತ್ತು ಅಂತ ಅದೊಂದು. ಸೊ ಈಗ ಎನಿವೆ ಐ ಥಿಂಕ್ ಐ ಆಮ್ ಟೀಮ್ ಪ್ರಕಾರ ನನಗೆ ಗುಜರಾತ್ ಸ್ಟ್ರಾಂಗ್ ಅನಿಸ್ತಾ ಇದೆ. ಬಟ್ ನನಗೆ ಏನ್ ಅನಿಸ್ತಿದೆ, ಸೀರಿಯಸ್ ಗುಜರಾತ್ ಆಕ್ಚುಲಿ ಸ್ಟ್ರಾಂಗ್ ಅನಿಸ್ತಿದೆ. ಬಟ್ ನನಗೆ ಏನ್ ಅನಿಸ್ತಿದೆ ಅಂದ್ರೆ ಮೇ ಬಿ ಸಮ್ಮನ್ ವಿಲ್ ಲೈಕ್ ಕೂಪನ್ ಕಾನ್ಲಿ ಅಥವಾ ಯಾರಾದ್ರೂ ಒಬ್ಬ ಒಬ್ಬ ಸ್ಟಾರ್ ಆಗ್ತಾನೆ ಇವತ್ತು ಪಂಜಾಬ್ ಅಲ್ಲಿ. ಆಕ್ಚುಲಿ ಒಬ್ಬ ಸಿಂಗಲ್ ಪ್ಲೇಯರ್ಸ್ ಹಾಕೋಣ ಮ್ಯಾಚ್ ಟರ್ನ್ ಮಾಡಕ್ಕೆ ಆಕ್ಚುಲಿ. ಆ ತರ ಒಬ್ಬನ ಆಡ್ಬಿಟ್ರೆ ಆಕ್ಚುಲಿ ಪಂಜಾಬ್ ಹೊಡಿತು. ಯಾಕೋ ನನಗೆ ಮೇ ಬಿ ಹೊಡಿತಾ ಇದೆ. ಮೇ ಬಿ ಈ ಸಲ ಪಂಜಾಬ್ ಅವರ IPL ಹೊಡಿಬೋದಾ ಅಂತ. ಪಂಜಾಬ್ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ರನ್ನರ್ಸ್ ಅಪ್ ಆಗಿದೆ. ಈ ಸತಿ ಮತ್ತೆ ಪ್ರೂವ್ ಮಾಡ್ಕೊಂಡು ಮತ್ತೆ ಚಾಂಪಿಯನ್ಶಿಪ್ ಗೆಲ್ಬೇಕು. ಲಾಸ್ಟ್ ಟೈಮ್ ಆಕ್ಚುಲಿ ರನ್ನರ್ ಅಪ್ ಅವ್ರಿಗೂ ಬಂದಿದ್ರಲ್ಲ, ಮೇ ಬಿ ಈ ಹೇಳಕ್ ವರ್ಷ ಬರಲ್ಲ ಅದಕ್ಕೆ. ಗೆಲ್ಬೇಕು ಅಂತ ಇನ್ನೊಂದು ಎಕ್ಸ್ಟ್ರಾ 10% ಎಫರ್ಟ್ ಹಾಕ್ತಾರೆ. ನೋಡೋಣ. ಐ ಥಿಂಕ್ ಐ ಆಮ್ ಗೋಯಿಂಗ್ ವಿತ್ 50-50 ಅಂತಾನೆ ಹೇಳ್ತೀನಿ. ಐ ಡೋಂಟ್ ವಾಂಟ್ ಟು ಟೇಕ್ ಬಿಕಾಸ್ ಇದು ಸ್ವಲ್ಪ ಇದು ತುಂಬಾ ಹೇಗೆ ಹೇಳೋದು ಒಂಥರ ಡಿಫ್ರೆಂಟ್ ಆಗಿ ಕಂಪೋಸ್ ಆಗಿರೋ ಟೀಮ್ಸ್. ಸೊ ಆ ದಿನ ಯಾವತ್ ಹೇಗಾಗತ್ತೆ ಅಂತ ಹೇಳಕ್ ಆಗ್ತಿಲ್ಲ. ಲೈಕ್ ಹೆಡ್ ಟು ಹೆಡ್ ನೋಡ್ದಂಗೆ ತುಂಬಾ ಟೈಟ್ ಆಗಿರುವಂತ ಇದು. ಅದೇ ಕರೆಕ್ಟ್. ಓಕೆ, ಕ್ಯಾಚ್ ಆಫ್ ದ ಗೇಮ್ ನೋಡೋಣ ಏನಾಗತ್ತೆ ಅಂತ.